ನಾನು ಓದಿದ್ದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಹಳ್ಳಿ ಮುದ್ದೇನಹಳ್ಳಿಯಲ್ಲಿರೋ ಸ್ಕೂಲಲ್ಲಿ. ಆಮೇಲೆ ಎಲ್ಲಿ ಓದ್ದೆ ಎಲ್ಲಿ ಬಿಟ್ಟೆ ಬಿಡಿ, ಅದು ಮುಖ್ಯ ಅಲ್ಲ. ಇವತ್ತು ಡಿನೋಟಿಫಿಕೇಷನ್ನು ಸ್ವಂತ ಲಾಭಕ್ಕಾಗಿ ಮಾಡಿರೋದು ಹೌದಾ ಅಲ್ವಾ, ಆ ಪ್ರಶ್ನೆಗೆ ಅವರು ಉತ್ತರ ಕೊಡಲಿ. ನಾನು ಎಲ್ಲಿ ಓದಿದ್ದೀನಿ ಅನ್ನೋದು ಕಟ್ಕೊಂಡು ಜನಕ್ಕೆ ಏನಾಗಬೇಕಾಗಿದೆ? ನಾನು ಎಲ್ಲಿ ಓದಿದ್ರು ಬಂದು ಇವತ್ತು ಕರ್ನಾಟಕದಲ್ಲಿ ಕರ್ಮಭೂಮಿಯಾಗಿ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಮತ್ತು ಯಡಿಯೂರಪ್ಪನವರು ಇಬ್ಬರೂ ಸೇರಿ ಗಂಗೇನಹಳ್ಳಿಯಲ್ಲಿ 10 ಕೋಟಿ 100 ಕೋಟಿ ಬೆಲೆ ಬಾಳುವಂಥ 1 ಎಕರೆ 11 ಗುಂಟೆ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿಕೊಂಡು ಆ ಡಿನೋಟಿಫೈ ಆದಂಥ ಜಮೀನು ಇವರ ಕುಟುಂಬಕ್ಕೆ ಭಾಗ ಆಗಿರೋದು ಸತ್ಯನ ಸುಳ್ಳ? ಅದರ ಬಗ್ಗೆ ಅವರು ಉತ್ತರ ಕೊಡಲಿ. ನಾನು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇಲ್ಲ, ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇಲ್ಲ. ಎಲ್ಲ ದಾಖಲೆಗಳನ್ನು ಮಾಧ್ಯಮದ ಮುಂದೆ ಇಟ್ಟಿದ್ದೇವೆ. ಪ್ರಧಾನ ಕಾರ್ಯದರ್ಶಿಯವರು ಬರೆದಿದ್ದಾರೆ, ಇದು ಡಿನೋಟಿಫಿಕೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅದನ್ನು ಓವರ್ ರೂಲ್ ಮಾಡಿ ಡಿನೋಟಿಫಿಕೇಷನ್ ಮಾಡಿದಾರಾ ಇಲ್ವಾ? ಸತ್ತೋಗಿರೋರ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡಿದ್ದಾರಾ ಇಲ್ವಾ? ಡಿನೋಟಿಫೈ ಆದಂಥ ಜಮೀನಿಗೆ ಕುಮಾರಸ್ವಾಮಿಯವರ ಕುಟುಂಬದವರು GPA ಮಾಡಿಕೊಂಡಿದ್ರಾ ಇಲ್ವಾ? ಡಿನೋಟಿಫಿಕೇಷನ್ ಆದ ಮೇಲೆ ಆ ಜಮೀನು ಕುಮಾರಸ್ವಾಮಿಯವರ ಕುಟುಂಬದ ವಶಕ್ಕೆ ಬಂತಾ ಇಲ್ವಾ? ಇಷ್ಟು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲಿ. ಅದು ಸಾರ್ವಜನಿಕರ ಹಿತದಲ್ಲಿ ನಾವು ಕೇಳ್ತಾ ಇದ್ದೇವೆ. ಎಲ್ಲಿ ಓದಿದ್ದೀವಿ ಅದನ್ನು ಕಟ್ಕೊಂಡು ಯಾವ ಜನಕ್ಕೂ ಹೊಟ್ಟೆ ತುಂಬಲ್ಲ, ಅದರಿಂದ ಸಾರ್ವಜನಿಕರ ಹಿತ ಇಲ್ಲ. ಅದರಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಿದೆ. ಅದು ಜೊತೆ ಶ್ರೀಗಳು ಈ ಹೋರಾಟ